ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಅಷ್ಟೋ ರಾಮಕೃಷ್ಣ. ಈ ಒಂದು ಚಾನಲ್ನಲ್ಲಿ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಕ್ರಿಸ್ಟಲ್ ಸೀರೀಸ್ನಲ್ಲಿ ಇದು 2ನೇ ವಿಡಿಯೋ ಆಗಿದೆ. ಇದಕ್ಕಿಂತ ಮುಂಚೆ ನಾನು ಕ್ರಿಸ್ಟಲ್ಸ್ ಬಗ್ಗೆ ಬೇಸಿಕ್ ನಾಲೆಜ್ ಏನಿದೆ, ಬೇಸಿಕ್ ಮಾಹಿತಿ ನಿಮಗೆ ಕೊಟ್ಟಿದ್ದೆ. ಅದನ್ನು ಯಾವ ರೀತಿ ಧಾರಣೆ ಮಾಡಬೇಕು, ಯಾವ ಥರ ಅದರದ್ದು ಯೂಸ್ ಆಗುತ್ತೆ, ಕ್ರಿಸ್ಟಲ್ಸ್ ಯಾವ ಥರ ವರ್ಕ್ ಮಾಡುತ್ತೆ, ಅದರ ಬಗ್ಗೆ ನಾನು ನಿಮಗೆ ಆ ಒಂದು ವಿಡಿಯೋದಲ್ಲಿ ನಿರೂಪಣೆ ಮಾಡಿದ್ದೆ. ಇವಾಗ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮತ್ತು ನನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಆಯ್ಕೆ ಕೂಡ ಆಗಿದೆ. ನನಗೆ ತುಂಬಾ ಲೈಕ್ ಆಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕ್ರಿಸ್ಟಲ್ ಇದು ಅಮೆಥಿಸ್ಟ್ ಕ್ರಿಸ್ಟಲ್. ಅಮೆಥಿಸ್ಟ್ ಎಷ್ಟೊಂದು ಸುಂದರವಾಗಿದೆ ನೋಡಿ, ಸ್ಟ್ರಕ್ಚರ್ ಯಾವ ಥರ ಇದೆ ಅಮೆಥಿಸ್ಟು. ಈ ಅಮೆಥಿಸ್ಟು ಎಷ್ಟೊಂದು ಸುಂದರವಾಗಿದೆ, ಅಷ್ಟೇ ಬ್ಯೂಟಿಫುಲ್ ಕಡೆ ಇದು ವರ್ಕ್ ಕೂಡ ಅಷ್ಟೇ ಮಾಡುತ್ತೆ. ಈ ಅಮೆಥಿಸ್ಟ್ ಅಂದರೆ ಇದು ಶನಿ ಗ್ರಹದ ಒಂದು ರತ್ನ ಏನಿದೆ ಅದು ನೀಲಮ್ ಆಗಿದೆ. ಶನಿ ಗ್ರಹದ ರತ್ನ ನೀಲಮ್. ಆ ನೀಲಮ್ ರತ್ನದ ಉಪರತ್ನ ಈ ಒಂದು ಅಮೆಥಿಸ್ಟ್ ಆಗಿದೆ. ಹಾಗಾಗಿ ಜನ್ಮಕುಂಡಲಿಯಲ್ಲಿ ಶನಿಕೃತ ದೋಷವನ್ನು ನಿವಾರಣೆ ಮಾಡೋಕ್ಕೋಸ್ಕರ ಈ ಒಂದು ಕ್ರಿಸ್ಟಲ್ ಯೂಸ್ ಆಗುತ್ತೆ. ಶನಿ ಸಾಡೆಸತಿ ಆಗಿರ್ಬೋದು, ಡಯ ಆಗಿರ್ಬೋದು, ಅಥವಾ ಲಗ್ನದಲ್ಲಿ ಶನಿ ಇರ್ತಕ್ಕಂಥದ್ದು, ಅಥವಾ ಶನಿಯ ಒಂದು ದಶೆ ನಡೀತಾ ಇದ್ದರೆ ಅಂಥವರಿಗೆ ಈ ಒಂದು ಕ್ರಿಸ್ಟಲ್ಸ್ ತುಂಬಾ ಯೂಸ್ಫುಲ್ ಆಗಿದೆ. ಇನ್ನೊಂದು ಇದರ ಬೆನಿಫಿಟ್ಸ್ ಮೇನ್ ಏನಪ್ಪ ಅಂದರೆ, ಇದು ನಮ್ಮ 7 ಚಕ್ರಗಳಲ್ಲಿ 7 ಚಕ್ರಸ್ನಲ್ಲಿ ಕೊನೆಯ ಚಕ್ರ ಆಗಿರ್ತಕ್ಕಂಥ ಸಹಸ್ರಾರ ಚಕ್ರಕ್ಕೆ ಈ ಒಂದು ಕ್ರಿಸ್ಟಲ್ಸ್ ಏನಪ್ಪ ಅಂದರೆ ಆ್ಯಕ್ಟಿವ್ ಮಾಡುತ್ತೆ, ಜಾಗೃತಿ ಮಾಡುತ್ತೆ. ಆ ಒಂದು ಸಹಸ್ರಾರ ಚಕ್ರದಲ್ಲಿ ಇರ್ತಕ್ಕಂಥ ಬ್ಲಾಕೇಜ್ ಇರಬಹುದು, ನೆಗೆಟಿವಿಟಿ ಇರಬಹುದು, ಅದನ್ನು ಇದು ನಿವಾರಣೆ ಮಾಡಿ ನಮಗೆ ಒಂದು ಸ್ಫೂರ್ತಿ, ಶಕ್ತಿ ಅವೆಲ್ಲ ತುಂಬುತ್ತೆ. ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಏನೇನು ಬರುತ್ತೆ ಅಂದರೆ, ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು, ಮೈಂಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು, ಅದರಲ್ಲಿ ನೆನಪಿನ ಶಕ್ತಿಯ ಕೊರತೆ ಇರ್ಬೋದು, ಪದೇ ಪದೇ ಅನಿದ್ರಾ ಸಮಸ್ಯೆ ಇರಬಹುದು, ಪದೇ ಪದೇ ಚಿಂತೆ ಮತ್ತು ಡಿಪ್ರೆಷನಲ್ಲಿ ಬೀಳ್ತಕ್ಕಂಥದ್ದು, ಒತ್ತಡದಲ್ಲಿ ಬೀಳ್ತಕ್ಕಂಥದ್ದು, ನಿರಾಶೆ, ಹತಾಶೆ, ಇವೆಲ್ಲ ಏನಪ್ಪ ಅಂದರೆ ಈ ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಈ ಅಮೆಥಿಸ್ಟ್ ಏನು ಮಾಡುತ್ತೆ, ಅದನ್ನು ನಿವಾರಣೆ ಮಾಡಿ ಅಲ್ಲಿ ಆ ಒಂದು ಚಕ್ರವನ್ನು ಜಾಗೃತ ಮಾಡಿ ನಿಮಗೆ ಅಲ್ಲಿ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಕೊಡುತ್ತೆ. ಹಾಗಾಗಿ ಈ ಒಂದು ಅಮೆಥಿಸ್ಟ್ ಕ್ರಿಸ್ಟಲ್ ಏನು ಉಪಯೋಗ ಇದೆ, ಅದರಿಂದ ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ, ಮತ್ತು ನಿರ್ಣಯ ಶಕ್ತಿ ಅಂತಕ್ಕಂಥದ್ದು. ಯಾವುದೇ ವಿಷಯದಲ್ಲಿ ನಾವು ನಿರ್ಣಯ ತಗೋಬೇಕಾದ್ರೆ ತುಂಬಾ ಕೆಲವು ಸಂದರ್ಭದಲ್ಲಿ ಸಂದಿಗ್ಧವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬರ್ತವೆ, ನಿರ್ಣಯ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಆಗ್ತಕ್ಕಂಥ ಸಂದರ್ಭ ಸ್ವಲ್ಪ ಕನ್ಫ್ಯೂಷನ್ ಇರ್ತೀವಿ. ಆ ಕನ್ಫ್ಯೂಷನ್ನ ಇದನ್ನು ದೂರ ಮಾಡುತ್ತೆ. ಯಾವುದೇ ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಿ, ಅದು ಮಾಡಬೇಕಾ ಅಥವಾ ಬೇಡವಾ, ಮಾಡಿದ್ರೆ ಸರಿನಾ ಅಥವಾ ತಪ್ಪ ಅಂತಕ್ಕಂಥದ್ದು ಮಾರ್ಗದರ್ಶನ ಸಿಗಬೇಕಾದ್ರೆ, ಸರಿಯಾದಂಥ ನಿರ್ಣಯ ಶಕ್ತಿ ನಮಗೆ ಬೇಕಾದರೆ ಈ ಒಂದು ಕ್ರಿಸ್ಟಲ್ ಏನಿದೆ ಅದರ ಉಪಯೋಗ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಇದು ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಲ್ಲಿ ಚಂಚಲತೆಯನ್ನು ನಾವು ಕಾಣಬಹುದು. ಯಾಕೆಂದರೆ ಅವರ ಜನ್ಮಕುಂಡಲಿಯಲ್ಲಿ ಕೂಡ ಕೆಲವು ಶನಿಕೃತ ದೋಷಗಳಿಂದ ಈ ಥರ ಆಗುತ್ತೆ. ಚಂಚಲತೆ ಇರ್ಬೋದು, ಮೂಢತೆ ಇರ್ಬೋದು, ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಅವ್ರು ಮಾಡ್ತಾ ಇರಲ್ಲ, ಪ್ರಮಾದ ಅಂತಕ್ಕಂಥದ್ದು ಬಂದುಬಿಡುತ್ತೆ. ಆ ಪ್ರಮಾದವನ್ನು ದೂರ ಮಾಡಲಿಕ್ಕೆ ಈ ಒಂದು ಕ್ರಿಸ್ಟಲ್ ಏನಿದೆ ತುಂಬಾ ಯೂಸ್ಫುಲ್ ಆಗಿದೆ. ಸಣ್ಣ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸದ ಸಮಯದಲ್ಲಿ ಈ ಒಂದು ಕ್ರಿಸ್ಟಲ್ಸ್ ಏನಿದೆ ಇದರ ಒಂದು ಈ ಥರ ರಾ ಫಾರ್ಮಲ್ಲಿ ಇರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಇದು ರಾ ಫಾರ್ಮಲ್ಲಿ ಇದೆ, ಅದನ್ನು ಹತ್ತಿರದಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸ ಮಾಡ್ಬೋದು. ಅಥವಾ ಇದಕ್ಕೋಸ್ಕರ ಏನಪ್ಪ ಅಂದರೆ ಸಣ್ಣ ಮಕ್ಕಳಿಗೋಸ್ಕರ ಈ ಥರ ಪೆಂಡೆಂಟ್ಸ್ ಕೂಡ ಬರುತ್ತೆ. ಈ ಪೆಂಡೆಂಟ್ಸ್ ಕೂಡ ಏನಪ್ಪ ಅಂದರೆ ಧಾರಣೆ ಮಾಡಿಕೊಂಡು ಅದರ ಉಪಯೋಗವನ್ನು ಮಾಡಬಹುದು. ಯಾವ ಥರ ಧಾರಣೆ ಮಾಡಬೇಕು, ಯಾವ ಥರ ಅದನ್ನು ಶುದ್ಧೀಕರಣ ಮಾಡಬೇಕು, ಅದರ ಎನರ್ಜೈಟ್ ಯಾವ ಥರ ಮಾಡಬೇಕು, ಅದೆಲ್ಲ ಪೂರ್ವದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಅದಕ್ಕೆ ಜಾಸ್ತಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮುಖ್ಯವಾಗಿರ್ತಕ್ಕಂಥ ಇದರ ಬೆನಿಫಿಟ್ಸ್ ಏನಪ್ಪ ಅಂದರೆ, ನಮ್ಮ ಮೆಮೊರಿ ಪವರ್ ಹೆಚ್ಚು ಮಾಡೋಕ್ಕೆ, ನಿರ್ಣಯ ಶಕ್ತಿ ಹೆಚ್ಚು ಮಾಡೋಕ್ಕೆ, ನಮ್ಮ ಒಂದು ಕರ್ತವ್ಯ ಕರ್ಮ ಏನಿದೆ, ನಾವು ಏನು ಮಾಡಬೇಕು ಅದನ್ನು ಸರಿಯಾದಂಥ ರೀತಿಯಲ್ಲಿ ಮಾಡಲಿಕ್ಕೆ ಇದು ಪ್ರಚೋದನೆ ಕೊಡುತ್ತೆ. ಕರ್ತವ್ಯ ಕರ್ಮಕ್ಕೆ ತುಂಬ ಮಹತ್ವಪೂರ್ಣ ಇದು ಪ್ರಚೋದನೆ ಮತ್ತು ಶಕ್ತಿ ಸ್ಫೂರ್ತಿ ಕೊಡುತ್ತೆ. ಯಾವುದೇ ಒಂದು ನಾವು ಕರ್ಮ ಮಾಡ್ತೀವಿ, ಶನಿ ಕರ್ಮಕಾರಕ ಗ್ರಹ ಇದೆ. ಹಾಗಾಗಿ ನಾವು ಮಾಡಿರ್ತಕ್ಕಂಥ ಕರ್ಮದ ಒಳ್ಳೆಯ ಫಲ ಸಿಗಬೇಕಾದ್ರೆ ಈ ಒಂದು ಕ್ರಿಸ್ಟಲ್ ನಾವು ಉಪಯೋಗ ಮಾಡಲೇಬೇಕಾಗುತ್ತೆ. ಕೆಲವರಿಗೆ ತುಂಬಾ ಪ್ರಯತ್ನ ಪಡ್ತಾರೆ, ಪುರುಷಾರ್ಥ ಮಾಡ್ತಾರೆ, ಬಟ್ ಅವರಿಗೆ ಎಷ್ಟು ಸಿಗಬೇಕು ಅಷ್ಟು ಫಲಿತಾಂಶ, ಫಲ ಅಂತಕ್ಕಂಥದ್ದು, ಪರಿಣಾಮಕಾರಿಯಾಗಿರ್ತಕ್ಕಂಥ ಫಲ ಸಿಗಂಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಿಸ್ಟಲ್ ಏನಪ್ಪ ಅಂದರೆ ಅವರಿಗೆ ಸರಿಯಾದಂತಹ ಕರ್ಮದ ಅನುಸಾರವಾಗಿರ್ತಕ್ಕಂಥ
ಎಷ್ಟು ಅವರು ಪುರುಷಾರ್ಥ ಮಾಡಿರ್ತಾರೆ ಅಷ್ಟು ಅವರಿಗೆ ಸಿಗೋ ಹಾಗೆ ಈ ಒಂದು ಕ್ರಿಸ್ಟಲ್ ಮಾಡುತ್ತೆ. ಇನ್ನೊಂದು ಈ ಕ್ರಿಸ್ಟಲ್ದ ಒಂದು ವಿಶೇಷತೆ ಇದೆ, ಏನಂದರೆ ಇದು ಕೆಟ್ಟ ಹವ್ಯಾಸಗಳಿಂದ ನಮಗೆ ದೂರ ಇಡುತ್ತೆ. ಇದು ಭಾಳಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಈ ಕ್ರಿಸ್ಟಲ್ನ ಒಂದು ವಿಶೇಷತೆ ಇದೆ. ಕೆಟ್ಟ ಹವ್ಯಾಸ ಏನೇ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಸ್ಮೋಕ್ ಇರ್ಬೋದು, ಅಥವಾ ವ್ಯರ್ಥವಾಗಿರ್ತಕ್ಕಂಥ ಚರ್ಚೆ ಮಾಡ್ತೀವಿ, ಬೇರೆ ಬೇರೆ ಏನಪ್ಪ ಅಂದರೆ ಸಮಯವನ್ನು ವ್ಯರ್ಥವಾಗಿ ನಾವು ಏನಪ್ಪ ಅಂದರೆ ಕಳೆದು ಬಿಡ್ತೀವಿ. ಅಂಥ ಸಂದರ್ಭದಲ್ಲಿ ಈ ಒಂದು ಕ್ರಿಸ್ಟಲ್ ಉಪಯೋಗದಿಂದ ನಾವು ಸಮಯವನ್ನು ಯಾವ ರೀತಿ ಸಾರ್ಥಕ ಮಾಡಬೇಕು, ಟೈಮ್ ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಮಯ ಇರುತ್ತೆ, ಆ ಟೈಮನ್ನು ಯಾವ ಥರ ಯೂಸ್ ಮಾಡಬೇಕಂತಕ್ಕಂಥದ್ದು ಈ ಒಂದು ಕ್ರಿಸ್ಟಲ್ನ ಒಂದು ಸಂಘದಿಂದ ಅಥವಾ ಇದರ ಒಂದು ಸಂಪರ್ಕದಿಂದ, ಈ ಒಂದು ಕ್ರಿಸ್ಟಲ್ ನಮ್ಮ ಜೊತೆ ಇದ್ದರೆ ಆ ಥರ ಭಾವ ಏನು ಬರುತ್ತೆ ಅಂದರೆ ನಾವು ಸಂಯಮಿತವಾಗಿರ್ತಕ್ಕಂಥ, ಆದರ್ಶಪೂರ್ಣವಾಗಿರ್ತಕ್ಕಂಥ ಮತ್ತು ಪುರುಷಾರ್ಥಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಪ್ರೇರಣೆ ಈ ಕ್ರಿಸ್ಟಲ್ ನೀಡುತ್ತೆ. ಹಾಗಾಗಿ ಈ ಕ್ರಿಸ್ಟಲ್ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಯಾವುದೇ ಒಂದು ಫಾರ್ಮಲ್ಲಿ ಇದನ್ನು ನೀವು ಯೂಸ್ ಮಾಡ್ಬೋದು. ಈ ಥರ ನೀವು ಏನಪ್ಪ ಹತ್ತಿರದಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಮೆಡಿಟೇಷನ್ಗೋಸ್ಕರ ಈ ಒಂದು ಅಮೆಥಿಸ್ಟ್ ಏನಿದೆ ತುಂಬ ಯೂಸ್ಫುಲ್ ಆಗಿದೆ. ಇದು ನಮ್ಮ ಯೂನಿವರ್ಸ್ ಏನಿದೆ, ಬ್ರಹ್ಮಾಂಡದ ಊರ್ಜಾಯಿ ಶಕ್ತಿಗಳನ್ನು ನಮ್ಮ ಹತ್ರ ಏನಪ್ಪ ಅಂದರೆ ಕೇಂದ್ರೀಕೃತ ಮಾಡಿ ನಮಗೆ ಒಂದು ಒಳ್ಳೆಯ ಒಂದು ದಿಶೆಯನ್ನು ಕೊಡುತ್ತೆ, ಒಳ್ಳೆಯ ಒಂದು ರೂಟನ್ನು ಇದು ತೋರಿಸುತ್ತೆ. ಒಳ್ಳೆಯ ಪ್ರೋಗ್ರಾಮ್ ಮಾಡಿದರೆ ಅದಕ್ಕೆ ಸಾಕಾರ ಮಾಡೋಕ್ಕೋಸ್ಕರ ಇದು ತುಂಬಾ ಯೂಸ್ಫುಲ್ ಆಗಿದೆ. ಬಂಧುಗಳೇ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಹೊಸ ಕ್ರಿಸ್ಟಲ್ ಬಗ್ಗೆ ಏನಪ್ಪ ಅಂದರೆ ಮಾಹಿತಿ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ.